ಒಂದು ಕಡೆ ವೃತ್ತಿ, ತಾಯ್ತನದ ಆನಂದದ ನಡುವೆ ಸಾನಿಯಾ ಮಿರ್ಜಾ ಮಗ ಹುಟ್ಟಿದಾಗ ಬಹುದೊಡ್ಡ ಏಟು ತಿಂದ ಸಿಂಹದೆದೆಯ ಸಿಂಗಲ್ ಮದರ್ ಎಂದು ಬಾಲಿವುಡ್ನ ಫರಾ ಖಾನ್ ಹೇಳಿದ್ದಾರೆ. ಸಾನಿಯಾ ಮಿರ್ಜಾರಿಗೆ ಮಗ ಹುಟ್ಟಿದಾಗ ಇನ್ನು ಕ್ರಿಕೆಟರ್ ಸೊಹೈಬ್ ಮಲ್ಲಿಕ್ರಿಂದ ವಿಚ್ಛೇದನ ಪಡೆದಿರಲಿಲ್ಲ. ಆದರೆ ಇಬ್ಬರ ಆಟದ ಲೋಕ ಬೇರೆಯೇ ಇತ್ತು ಹಾಗೂ ಇಬ್ಬರೂ ಸಂಪೂರ್ಣವಾಗಿ ತಮ್ಮ ವೃತ್ತಿಯಿಂದ ನಿವೃತ್ತರಾಗಿರಲಿಲ್ಲ. ಸಾನಿಯಾ ಮಿರ್ಜಾ ಆಗ ಕಣ್ಣಿಗೆ ಕಾಣದ ಬಹುದೊಡ್ಡ ಕುಟುಂಬದೇಟು ತಿಂದಿದ್ದಾರೆ. ಆದರೆ ಒಂಟಿ ತಾಯಿಯಾಗಿ ಎಲ್ಲವನ್ನ ನಿಭಾಯಿಸಿದ್ದಾರೆ. ವಿಚಿತ್ರವೆಂದರೆ ಅವರು ಟೆನ್ನಿಸ್ನಿಂದ ನಿವೃತ್ತರಾದ ಮೇಲೂ ಸಿಂಗಲ್ ಮದರ್ ಆಗಿಯೇ ಮುಂದುವರೆದಿದ್ದಾರೆ. ಮಾಜಿ ಟೆನ್ನಿಸ್ ಡಬಲ್ಸ್ ನಂಬರ್ 1 ರ್ಯಾಂಕಿನ ಸಾನಿಯಾ ಮಗ ಇಜಾನ್ ವಿಷಯದಲ್ಲಿ ಎಲ್ಲವನ್ನೂ ಮಾಡಿದ್ದಾರೆ. ಅಪ್ಪನ ಮೇಲೆ ಯಾವ ಭಾರವನ್ನೂ ಹಾಕಿಲ್ಲ ಎನ್ನುವುದು ಅಚ್ಚರಿಯಾದರೂ ನಿಜ ಎನ್ನುತ್ತಾರೆ ಸಾನಿಯಾರ ಗೆಳತಿಯೂ ಆಗಿರುವ ಫರಾ ಖಾನ್. ನಿಜ, ತಾಯ್ತನ ಮತ್ತು ವೃತ್ತಿಯಲ್ಲಿ ಅಂದು ಸಮತೋಲನ ಸಾಧಿಸಲು ತುಂಬಾ ಪಾಡುಪಟ್ಟೆ ಎಂದು ಸಾನಿಯಾ ಪ್ರತಿಕ್ರಿಯೆ ನೀಡಿದ್ದಾರೆ. 2010ರಲ್ಲಿ ಹೈದರಾಬಾದ್ನಲ್ಲಿ ಸಾನಿಯಾ ಸೊಹೈಬ್ ಮದುವೆಯಾಯಿತು. 2018ರ ಅಕ್ಟೋಬರ್ನಲ್ಲಿ ಮಗ ಇಜಾನ್ ಜನಿಸಿದ್ದಾನೆ. 2024ರ ಜನವರಿಯಲ್ಲಿ ಡಿವೋರ್ಸ್ ಆಯಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದುಬೈ. The Islamic Academy of Education was established in 1991. The academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university